118ನೇ ಬಾಬು ಜಗಜೀವನ್ ರಾಮ್ ಜನ್ಮದಿನಾಚರಣೆಯನ್ನ ತಾಲೂಕಿನ ವಿವಿಧೆಡೆ ಆಚರಣೆಯನ್ನ ಮಾಡಲಾಗಿದ್ದು, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಆಡಳಿತ ಭವನದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಬಾಬು ಜಗಜೀವನ್ ರಾಮ್ ರವರ ಭವನದ ಕಟ್ಟಡ ಶಂಕುಸ್ಥಾಪನೆಯನ್ನ ಅಂಬೇಡ್ಕರ್ ಜಯಂತಿಯಂದು ಉದ್ಘಾಟಿಸಲು ಶಾಸಕ ಸುರೇಶ್ ಬಾಬುರವರು ತಿಳಿಸಿದರು. ಹೆಚ್ಚು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಪುಣ್ಯಾತ್ಮರ ಜನ್ಮದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ದಿನಾಚರಣೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ ಹಾಗೂ ನಮ್ಮ ಹಿರಿಯರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇನ್ನು ಮುಂದೆ ನಮ್ಮ ಹೋರಾಟ ಪ್ರಬಲಗೊಳ್ಳಬೇಕು. ಇವತ್ತೇನು ನಮ್ಮ ಒಂದು ಒಳ ಮೀಸಲಾತಿ ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದೀವಿ, ಇದು ಮುಂದಿನ ಭವಿಷ್ಯಕ್ಕೆ ಒಂದು ಬುನಾದಿ ಆಗಬೇಕು. ನಾವೆಲ್ಲರೂ ಇರ್ತಕ್ಕಂಥ ಹೆಜ್ಜೆಯನ್ನು ಮುಂದಿಟ್ಟು ಒಳ್ಳೆಯ ಒಂದು ನಮ್ಮ ಸಮಾಜದ ಭದ್ರತೆಗೆ ನಾವು ಇವತ್ತು ಒಂದು ರಾಮಕೃಷ್ಣ ಹೇಳಿದಂಗೆ ಸಾಮಾಜಿಕ ಭದ್ರತೆಯನ್ನು ಕಾಯ್ದುಕೊಳ್ಳುವಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು. ದೊಡ್ಡ ಮನಸ್ಸು ಮಾಡಿ ಅವರಿಗೆ ಎಲ್ಲ ರೀತಿಯ ಬದ್ಧತೆ ಕಾಳಜಿಯನ್ನು ನಾವು ತುಂಬುವಂಥ ಕೆಲಸ ಎಲ್ಲ ಸಂಘಟನೆಗಳು ಕೂಡ ಮಾಡಿದ್ರೆ, ಮತ್ತು ಇವತ್ತು ಒಂದು ನಾನು ಹೇಳೋದು ಎಲ್ಲ ಹೋರಾಟಗಾರರು ಕೂಡ ಇರ್ತಕ್ಕಂಥದ್ದು ಇಷ್ಟೇ, ಇವತ್ತು ಆ ಸಮಾಜಗಳಲ್ಲಿ ಕಟ್ಟ ಕಡೆಯಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲ ಸವಲತ್ತು ಕೂಡ ಸಿಗೋಂಥದ್ದನ್ನ ನಾವು ಮಾಡಿದ್ರೆ ಖಂಡಿತ ಅವತ್ತು ಅವರಿಬ್ಬರಿಗೆ ಒಂದು ನಾವು ಗೌರವ ತಂದಂಗೆ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡೋಂಥದ್ದನ್ನ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡೋಣ, ನಾವು ನೀವೆಲ್ಲ ಸೇರಿಕೊಂಡು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅಂತ ಇವತ್ತು ಜಗಜೀವನ್ ರಾಮ್ ಭವನ ಕಟ್ಟಲಿಕ್ಕೆ ಒಂದು ಸುಸಜ್ಜಿತವಾದ ಒಂದು ಜಾಗ ಒಂದು ಅವಕಾಶ ಆಗಿದೆ. ಅದ್ರ ಜೊತೆಯಲ್ಲಿ ಅಲ್ಲಿ ಉತ್ತಮ ರೀತಿಯಲ್ಲಿ 2 ಫ್ಲೋರ್ ಮಾಡೋವಂಥದ್ದು, ಕೆಳಗಡೆ ಡೈನಿಂಗ್ ಹಾಲು, ಮೇಲೆ ಹಾಲ್ ಥರ ಮಾಡ್ತಕ್ಕಂಥದ್ದು, ಅದ್ರ ಮೇಲೆ ಬೇಕಿದ್ರೆ ಇನ್ನೊಂದು ಶೀಟ್ ಹಾಕಿ ಒಂದು ಮಾಡೋದಕ್ಕೂ ಎಲ್ಲದಕ್ಕೂ ಕೂಡ ಅದಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡು ಈಗಾಗಲೇ 2 ಫ್ಲೋರಿಗೆ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದಾರೆ. ಅದನ್ನ ಇನ್ನೂ ಕೂಡ ನೋಡಿ ಕೂತ್ಕೊಂಡು ಅಲ್ಲಿ ಡೈನಿಂಗ್ ಹಾಲು ಎಲ್ಲದಕ್ಕೂ ಕೂಡ ವ್ಯವಸ್ಥೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿದ್ದೇವೆ. ಮತ್ತು ಲೈಬ್ರರಿನೂ ಕೂಡ ಆಗಬೇಕಾಗುತ್ತೆ. ಅಲ್ಲಿ ಅವರ ಜಗಜೀವನ್ ರಾಮ್ ಅವರ ಎಲ್ಲ ಅವರ ಪುಸ್ತಕಗಳಿಂದ ಹಿಡಿದು